ಸೊಸೆ ಗೆಳತಿಯು ಸೊಸೆ ಒಡತಿಯು ಸೊಸೆ ಮನೆಯ ಬೆಳಗು ದೀಪ ಹೊಸ ಚಿಗುರನು ಹಸಿರಾಗಿಸೋ ಸೊಸೆ ತಾಯ ಎರಡನೇ ರೂಪ ಸೇರನೊದ್ದು ಮನೆಯ ಸೇರುವ ಸೋರದಂತೆ ಸುರು ಕಾಯುವ ಬಂಧಗಳಿಗೆ ಬಣ್ಣ ತೀಡುವ ಕನಸುಗಳಿಗೆ ಕಣ್ಣ ನೀಡುವ ಸೊಸೆ 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 ಗೀತಮ್ಮ ಕೊಡೋದ್ ಕೊಟ್ರಿ ಮುಟ್ ನೋಡ್ಕೊಳಂಗ್ ಕೊಟ್ಟಿದ್ದೀರಾ. ಈ ಮನೆಯಲ್ಲಿದು ನಿಮ್ಮ ಮೊದಲನೇ ಗೆಲುವು. ಹೀಗಾಗಬಾರ್ದಾಗಿತ್ತಮ್ಮ ಗಾಯತ್ರಿ. ಓಡೋ ಕುದುರೆ ನಡೆಯೋ ಹಾಗಾದ್ರೂ ಪರವಾಗಿಲ್ಲ, ಕುಂಟು ಕುದುರೆ ಆಗೋದಾ? ಪ್ಲೀಸ್ ನನಗೊಬ್ಬಳಿಗೆ ಇರಕ್ ಬಿಡಿ. ಈಗ ಸಿಕ್ಕಾಕೊಂಡಿರೋದು ನೀನು ಒಬ್ಳೇನಮ್ಮ. ಖರ್ಚು ಮಾಡಿರೋದು 10 ಲಕ್ಷ. ಇದನ್ನ ಯಾರ್ಯಾರು ಬಳಸ್ಕೊಂಡಿದ್ದಾರೆ ಅನ್ನೋದು ಗೊತ್ತಾದ್ರೆ ನಿನ್ ಜೊತೆ ಇನ್ನೊಂದಷ್ಟು ಜನ ಸೇರ್ಕೋತಾರೆ. ಗಾದೆನೇ ಇದೆಯಲ್ಲ, ಸತ್ಯ ಬ್ರಹ್ಮಚಾರಿ ಸುಳ್ಳು ಸಂಸಾರಿ ಅಂತ. ಪ್ಲೀಸ್ ನಿಮ್ ಮಾತುಗಳನ್ನ ಕೇಳಕ್ ನನಗೆ ಇಷ್ಟ ಆಗ್ತಾ ಇಲ್ಲ. ಸಂದರ್ಭಕ್ಕೆ ತಕ್ಕ ಹಾಗೆ ಕಿವಿಗೆ ಹತ್ತಿ ಇಟ್ಕೊಂಡ್ರು ಪಟಾಕಿ ಶಬ್ದ ಕೇಳಿಸುತ್ತೆ. ಮೋಸ ಮಾಡೋ ಎದೆಯಲ್ಲಿ ಈ ಅಳುಪು ಅನ್ನೋ ಆಟಂ ಬಾಂಬ್ ಯಾವತ್ತೂ ಸುಡಿಯೋಕ್ ಜೋರಾಗಿರುತ್ತೆ. ನಾನು ಯಾರಿಗೂ ಮೋಸ ಮಾಡಿಲ್ಲ. ಯಾವುದೇ ಕಳ್ಳಾದ್ರೂ ಹೇಳುವಂತ ಮೊದಲನೇ ಡೈಲಾಗ್ ಇದೆ. ನನ್ನ ಅಷ್ಟು ಚೀಪಾಗಿ ನೋಡ್ಬೇಡಿ ದತ್ತಪ್ಪ. ಬೆರಳು ಚೀಪ ವಯಸ್ಸನ್ನ ಯಾವತ್ತೂ ದಾಟಿರೋಳು ನೀನು. ನನಗೆ ಕೋಪ ಬಂದ್ರೆ ಏನು ಮಾಡಕ್ಕಾಗಲ್ಲ. ಯಾಕೆಂದ್ರೆ ಸಿಕ್ಕಾಕೊಂಡಿರೋಳು ನೀನು. ಆ ಸಿಕ್ಕಿಂದ ಹೊರಗೆ ಬರಕ್ ನನಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಆದ್ರೆ ನಿನ್ನ ಪರವಾಗಿ ಇಷ್ಟು ದೊಡ್ಡ ಕುಟುಂಬದಲ್ಲಿ ಮಾತಾಡೋಕೆ ಒಬ್ರು ಇಲ್ಲ. ನನ್ನ ಮಗಳು ನೋವಲ್ಲಿದ್ಲು. ಆಗ ಹೇಗಾದ್ರೂ ಅಡ್ಜಸ್ಟ್ ಮಾಡಿ 4 ಎಕರೆ ಜಮೀನ್ ಬರ್ಕೊಡು ಅಂತ ಕೇಳಿದಾಗ ಏನಂದಿದ್ದೆ? ನಾನು ಈ ದೊಡ್ಡ ಕುಟುಂಬದ ಸೊಸೆ, ಈ ಕುಟುಂಬಕ್ಕೆ ಅನ್ಯಾಯ ಮಾಡೋದು ಒಂದೇ, ನೇಣು ಹಾಕೊಂಡು ಸಾಯೋದು ಒಂದೇ ಅಂತ ಹೇಳಿದ್ಯಲ್ಲ. ಈಗ ಯಾಕೆ ಸುಮ್ಮನಿದ್ಯಾ? ನೇಣು ಹಾಕೊಂಡು ಸಾಯಿ. ಈ ಕುಟುಂಬದಲ್ಲಿ ದುಡ್ಡು ಹೊಡೆಯೋನು ನಾನೊಬ್ಬನೇ ಅಂತ ಅನ್ಕೊಂಡಿದ್ದೆ. ಪರವಾಗಿಲ್ಲ, ನೀನು ನನ್ನನ್ನೇ ಮೀರಿಸ್ಬಿಟ್ಟೆ. ನಾನು ಸಾವಿರಗಳ ಚಿಲ್ಲರೆ ಆದ್ರೆ ನೀನು ಲಕ್ಷಗಳ ಬಂದ. ಏನು ಮಾಡಿದೆ? 10 ಲಕ್ಷ ದಾನ ಮಾಡ್ದೆ. ಅಯ್ಯೋ, ದಾನ ಮಾಡೋ ಮುಖಲಕ್ಷಣ ಖಂಡಿತ ಇಲ್ಲ ನಿನಗೆ. ಇನ್ನೊಬ್ರು ಹಣನ ದಹನ ಮಾಡೋಳ್ ಥರ ಇದೀಯ. ಅಂತೂ ನಿನ್ನ ನಿಯತ್ ಏನು ಅಂತ ಈ ಮನೆ ಹೊಸ ಸೊಸೆಯಿಂದ ಎಲ್ರಿಗೂ ಗೊತ್ತಾಯ್ತು. ಕೀರ್ತಿ ನಿನ್ಗೆ ಅಪಕೀರ್ತಿ ತಂದು ಈ ಮನೆ ಕೀರ್ತಿನ ಬೆಳಗೋದ್ ಗ್ಯಾರಂಟಿ. ಇದು BK ಬಾಲಕೃಷ್ಣನ ಸಿಂಗಲ್ ಲೈನ್ ಸಾರಾಂಶ. ತುಂಬಾ ಥ್ಯಾಂಕ್ಸ್ ದತ್ತಪ್ಪ. ಬಂದಿರೋ ಆರೋಪದಿಂದ ಆಚೆ ಹೋಗೋ ದಾರಿ ಹುಡುಕ್ತಾ ಇದ್ದೆ, ನೀನೇ ತೋರಿಸ್ದೆ. ನಾನು ಮುಖ ನೋಡಿದ್ರೆ ದಾನ ಮಾಡೋಳ್ ತರ ಕಾಣಿಸೋದಿಲ್ಲ ಅಲ್ಲ? ಹಲೋ, ಯಾರ್ರೀ? ಹಲೋ ಮಗಳೇ, ನಾನು. ಸಾರಿ ಅಪ್ಪ, ಏನ್ ವಿಷಯ ಅಂತ ಹೇಳು. ಏನು ಟೆನ್ಷನ್ ಇರೋಗಿದ್ಯಾ? ಯಾಕೆ ಕೇಳಿಸ್ತಿಲ್ವಾ? ಅಪ್ಪ, ಲಾಜಿಕ್ ಮಾತೆಲ್ಲ ಬೇಕಾಗಿಲ್ಲ. ಸಬ್ಜೆಕ್ಟ್ ಏನು ಅಂತ ಹೇಳು. ಏನು ಸೀರಿಯಸ್ ಆಗಿದ್ಯಾ? ಏನ್ ವಿಷಯ? ಅದನ್ನ ಕಟ್ಕೊಂಡು ನಿಮಗೇನಾಗ್ಬೇಕು? ವಿಷಯ ಏನು ಅಂತ ಹೇಳಿಪ್ಪ. ಸರಿ,
ನಾನು ಅರ್ಜೆಂಟಾಗಿ ನಿನ್ನ ಮೀಟ್ ಮಾಡಬೇಕು. ಎಲ್ಲಿ? ಮಾಮೂಲಿ ಜಾಗ, ಲೇಟ್ ಮಾಡಬೇಡ, ಬರ್ದೇ ಹೋಗ್ಬೇಡ. ತುಂಬಾ ಟೆನ್ಷನಲ್ಲಿದ್ದೀನಿ. ನಾನು ಅಷ್ಟೇ. ಸರಿ, ಅಲ್ಲಿಗೆ ಬಂದಾಗ ಮಾತಾಡೋಣ. ಈಗ ನಾನು ಅಲ್ಲಿಗೆ ಹೊರಟೆ, ಕಾಯ್ತಾ ಇರ್ತೀನಿ. ಸರಿ, ಇಡ್ತೀನಿ. ಏನಮ್ಮ ನೀನು ತಕ್ಷಣ ಬರ್ತೀನಿ ಅಂದವಳು ಇಷ್ಟು ಲೇಟ್ ಮಾಡ್ಬಿಟ್ಟೆ. ಟ್ರಾಫಿಕ್ ಇತ್ತಪ್ಪ. ಸರಿ, ನಾನೀಗ ಟೆನ್ಷನಲ್ಲಿದ್ದೀನಿ. ನನಗೆ ಅರ್ಜೆಂಟಾಗಿ 2 ಲಕ್ಷ ರೂಪಾಯಿ ದುಡ್ಡು ಬೇಕು. ಅರೆ, ಯಾಕೆ ಹಾಗೆ ನೋಡ್ತಿದ್ಯಾ? ಗಾಡೀಲಿ ಚೆಕ್ ಬುಕ್ ಇದೆ ತಾನೆ, ಸೈನ್ ಹಾಕ್ಕೊಡು, ನಾ ಹೋಗಿ ಡ್ರಾ ಮಾಡ್ಕೊತೀನಿ. ಸಾರಿ ಅಪ್ಪ, ನನ್ನ ಕೈಯಲ್ಲೀಗ ಹಣ ಕೊಡಕ್ ಆಗೋದಿಲ್ಲ. ಏನು ಮಾತಾಡ್ತಿದ್ಯಾ ಮಗ್ಗೆ? ಸೀತಾರಾಮಯ್ಯನ ಕೋಟ್ಯಾಂತರ ರೂಪಾಯಿ ಆಸ್ತಿ ಇರೋದು ನಿನ್ನ ಕೈಯಲ್ಲಿ. ಅದರಲ್ಲಿ ಜುಜುಬಿ 2 ಲಕ್ಷ ರೂಪಾಯಿ ತೆಕ್ಕೊಡಕ್ಕಾಗಲ್ಲ ಅಂದ್ರೆ ಏನರ್ಥ? ಆಗ್ತಿತ್ತು, ಆದ್ರೆ ಮಿಸಲೇನಿಯಸ್ ಖರ್ಚು ಅಂತ 10 ಲಕ್ಷ ರೂಪಾಯಿ ತಗೊಂಡಿದ್ದಕ್ಕೆ ಇವಾಗ ಒಗ್ಗಟ್ಟು ಮನೆ ನನ್ನ ಲೆಕ್ಕ ಕೇಳ್ತಾ ಇದೆ ಗೊತ್ತಾ? ಅಲ್ಲಮ್ಮ, ಅಕೌಂಟ್ಗಳನ್ನೆಲ್ಲ ನೀನ್ ಹ್ಯಾಂಡಲ್ ಮಾಡ್ತಿರೋವಾಗ ಬೇರೆಯವ್ರು ಹೇಗಮ್ಮ ನಿನ್ನಗ್ ಪ್ರಶ್ನೆ ಕೇಳೋಕ್ ಸಾಧ್ಯ? ಆ ಕೀರ್ತಿ ಎಲ್ರು ಮುಂದೆ 10 ಲಕ್ಷ ರೂಪಾಯಿ ನಾನು ಏನಕ್ಕೆ ಖರ್ಚು ಮಾಡಿದೆ ಅಂತ ಕೇಳಿದ್ಲು ಗೊತ್ತಾ? ಅಕೌಂಟ್ಸ್ ನೋಡಕ್ ಅವಳು ಯಾರು? ಕೀರ್ತಿನೂ ಈ ಮನೆ ಸೊಸೆ, ಅವಳಿಗೂ ಒಂದ್ ಚಿಕ್ಕ ಜವಾಬ್ದಾರಿ ಕೊಡಿ ಅಂತ ಈ ಕೆಲಸ ಮಾಡ್ಸಿದ್ದು ನಮ್ ಚಿಕ್ಕತ್ತೆ. ಬೇಷ್, ಅಂತೂ ನನ್ನ ಮಗಳು ಕಂಗಾಲಾಗಿ ಕಣ್ಣೀರ್ ಸೂಸ ಹಾಗೆ ಆ ಕೀರ್ತಿ ಮಾಡಿದಾಳೆ. ಅವಳನ್ನ ಹೊಗಳ್ತಾ ಇದ್ಯಾ? ಕಂಗ್ರಾಟ್ಸ್ ಹೇಳೋದು ಗೆದ್ದು ಬಂದವ್ರಿಗೆ. ಈಗ ನೀನು ಸೋತ್ ಬಂದು ನನ್ನ ಎದುರು ನಿಂತಿದ್ಯಾ. ಇಡೀ ಮನೆ ಖಜಾನೆ ನಿನ್ನ ಕೈಯಲ್ಲಿದ್ರು ₹1 ಖರ್ಚು ಮಾಡೋಕ್ ಆಗದೆ ಇರೋಂತ ಶ್ರೀಮಂತೆ ನೀನು. ದುಡ್ಡಿರೋನ್ ಯಾವತ್ತು ದೊಡ್ಡವನು ಅನ್ಸ್ಕೊಳಲ್ಲ ಮಗಳೇ. ದುಡ್ಡು ಖರ್ಚು ಮಾಡೋನೆ ದೊಡ್ಡವನು ಅನ್ಸ್ಕೊಂತಾನೆ. ಸದ್ಯಕ್ಕೆ ನಾನ್ ಸಿಕ್ಕಾಕೊಂಡಿದ್ದೀನಿ ಅಷ್ಟೇ. ಅಂದ ಮೇಲೆ ನೀನು ಫೇಲ್ಯೂರ್. ಕೀರ್ತಿ ಅನ್ನೋ ಹೊಸ ಎಂಟ್ರಿಯಿಂದ ಬಾಲ ಕತ್ತರಿಸ್ಕೊಂಡು ಬಿದ್ದಿರೋ ಭಯಭೀತ ಹೆಣ್ಣು. ಅಂಜಲಿ, ಇಂಥ ಬಾಳೋದಕ್ಕಿನ್ನ ಸೋತೆ ಅಂತ ಒಪ್ಕೊಂಡು ಹೊರಗ್ ಬಾ. ನೀನ್ ನನ್ನನ್ನ ಕಂಡಮ್ ಮಾಡ್ತಿದ್ಯಾಪ. ಈಗ ಸ್ಥಿತಿಯಲ್ಲಿ ನೀನ್ ಇದ್ಯಮ್ಮ. ಹೊರಗಟ್ಟಿದ ಹೊಸದ ಒಳಗ್ ಬಂದ್ಲು, ಆಚೆ ತಳ್ಳಿದ ಕೀರ್ತಿ ಹೊಸಲ್ ದಾಟ್ ಮನೆ ಒಳಗ್ ಬಂದ್ಲು. ಈಗ ದೇವ್ರ ಮನೆ ಪೂಜೆ ತಟ್ಟೆನೋ ಅವಳ ಕೈಯಲ್ಲಿದೆ, ಲೆಕ್ಕಾಚಾರ ಬೇರೆ ನೋಡ್ತಿದ್ದಾಳೆ. ನೀನೇನಮ್ಮ ಮಾಡ್ತಿದ್ಯಾ? ನೋಟ್ ಬುಕ್ ತಗೊಂಡು ಎಷ್ಟು ಸೋಲುಗಳಾಗಿದೆ ಅಂತ ಬರ್ದಿಟ್ಕತ್ತಿದ್ಯಾ? ಅಪ್ಪ, ಈ ಊರಿಗೆ ಬಂದ್ಬಿಡು, ಇನ್ 2 ತಿಂಗಳಲ್ಲಿ ಒಗ್ಗಟ್ಟಿನ ಮನೆಯವ್ರನ್ನೆಲ್ಲ ಆಚೆ ಹಾಕ್ತೀನಿ, ಆಗ ಸೀತಾರಾಮಯ್ಯನವ್ರ ಮನೆ ನಮ್ದೇ ಆಗುತ್ತೆ ಅಂತ ಜೋರಾಗಿ ಮಾತಾಡಿ ನನ್ನ ಇಲ್ಲಿಗೆ ಕರ್ಸ್ಕೊಂಡವಳು. ಈಗ ನೋಡಿದ್ರೆ ಇಲ್ಲಿರೋ ನನ್ನ ಬಾಡಿಗೆ ಮನೆಗೆ ನೀನೇ ಬರೋ ಹಾಗಿದೆಯಲ್ಲಮ್ಮ. ನಿನ್ನ ಮಾತುಗಳು ನಂಬ್ಕೊಂಡು ಅಲ್ಲಿ ನನ್ನ ಎಲ್ಲ ವ್ಯವಹಾರಗಳನ್ನು ಚುಕ್ತ ಮಾಡಿ ಇಲ್ಲಿಗೆ ಬಂದು ನಾನು ತಪ್ಪು ಮಾಡಿದೆ. ಒಟ್ಟಿನಲ್ಲಿ ನನ್ನನ್ನು ಬೀದಿ ನಿಲ್ಸೋಕೆ ಎಲ್ಲ ವ್ಯವಸ್ಥೆಗಳನ್ನು ಸರಿಯಾಗಿ ಮಾಡಿದ್ಯಾ. ಅಪ್ಪ, ನಿನ್ನ ಮಗಳು ಅಷ್ಟು ಚೀಪ್ ಅಲ್ಲ. ಇಲ್ಲ, ಖಂಡಿತ ಇಲ್ಲ. ಆದ್ರೆ ಕೀರ್ತಿ ನಿನಗಿಂತಲೂ ಸ್ಟ್ರಾಂಗು. ಬಿಟ್ಬಿಡಮ್ಮ. ಸೀತಾರಾಮಯ್ಯನ ಮನೆ ಹೊಡೆಯೋ ಕೆಲಸ ನನ್ನ ಕೈಲಿ ಆಗಲ್ಲ ಅಂತ ಬಿಟ್ಟು ಬಂದ್ಬಿಡು. ನಾನೇನಾದ್ರೂ ಮಾಡ್ಕೊಂತೀನಿ. ನಿನ್ನ ನಂಬ್ಕೊಂಡು ನಾನೇನು ಸಾಧಿಸೋಕ್ಕಾಗಲ್ಲ. ಶಟಪ್. ನಿನಗ್ ಬೇಕಾಗಿರೋ 2 ಲಕ್ಷ ರೂಪಾಯಿ ನಾಳೆನೆ ತಲುಪತ್ತೆ ನಿನ್ಗೆ. ಆದ್ರೆ ನೀನು ದುಡ್ಡು ಹೊಡೆದಿದ್ಯಾ ಅನ್ನೋ ಆರೋಪ ಎಷ್ಟು ವರ್ಷಕ್ಕೆ ಹೋಗುತ್ತೆ? ಸದ್ಯದಲ್ಲೇ. ನನ್ ಮೇಲೆ ಅನುಮಾನ ಪಟ್ಟಿರೋ ಮನ್ಸ್ಗಳೆಲ್ಲ ಅಯ್ಯೋ ಇಷ್ಟು ಒಳ್ಳೆಯವಳ ಮೇಲೆ ಅನುಮಾನ ಪಟ್ಬಿಟ್ವಲ್ಲ ಅಂತ ನೊಂದ್ಕೋಬೇಕು. ಅವ್ರ ಗಿಲ್ಟಿ ಫೀಲಿಂಗ್ ಬರೋ ಹಾಗೆ ನಾನ್ ಮಾಡ್ತೀನಿ. ಹೇಳೋದೆಲ್ಲ ಹೇಳ್ಬಿಟ್ಟು ಹುಷಾರು ಅಂತ ಬೇರೆ ಹೇಳೋದು. ಅಪ್ಪ, ನನಗೇನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅನ್ನೋದು ತುಂಬಾ ಚೆನ್ನಾಗಿ ಗೊತ್ತಿದೆ. ಬರ್ತೀನಿ. ಸೋತು ನಿಂತಿರೋಳು ನೀನು ಮಗಳೇ. ನಾನೇ ಏನಾದ್ರೂ ಮಾಡಬೇಕು, ಮಾಡ್ತೀನಿ. ಒಂದು ತಿಳ್ಕೋ, ನೋವು ಕೊಡೋಕೆ ಶಕ್ತಿ ಖರ್ಚು ಮಾಡಬೇಕಾಗಿಲ್ಲ, ಬುದ್ಧಿ ಖರ್ಚು ಮಾಡಬೇಕು. ನಮಸ್ಕಾರ ಸ್ವಾಮಿ. ನಮಸ್ಕಾರ. ತಾವು? ನಾನು ತಿರುಮಲ ದೇವಸ್ಥಾನದ ಅರ್ಚಕ. ಓ, ಬನ್ನಿ ಬನ್ನಿ, ಕೂತ್ಕೊಳ್ಳಿ. ಒಂದು ವಿಷಯ, ನಮ್ಮೂರಲ್ಲಿ ಮುಂದಿನ ವಾರ
ಜಾತ್ರೆ ಮಹೋತ್ಸವ ಇದೆ, ಅದಕ್ಕೋಸ್ಕರ ಒಂದು ವಾರ ನಡೆಯುತ್ತೆ. ಕರೆದೋಗೋಣ ಅಂತ ಬನ್ನಿ. ತಗೊಳ್ಳಿ. ನಮ್ಮನ್ನೇ ಇಲ್ಲಿವರೆಗೂ ನಾವು ಆ ದೇವಸ್ಥಾನಕ್ಕೆ ಬಂದೇ ಇಲ್ಲ. ಆದ್ರೂ ಈ ವಿಶೇಷವಾದ ಆಹ್ವಾನ ನಮಗ್ ಮಾತ್ರ ಯಾಕೆ? ನೋಡಿ ಸ್ವಾಮಿ, ನಮ್ಮ ದೇವಸ್ಥಾನಕ್ಕೆ ನಿಮ್ಮ ಕುಟುಂಬದವರು ವಿಶೇಷವಾದ ಕಾಣಿಕೆ ಕೊಟ್ಟಿದ್ದಾರೆ. ನಿಮ್ಮನ್ನೇ ಕರೆದಿದ್ರೆ ಹೇಗೆ? ನಮ್ ಕುಟುಂಬದವರ? ಹೌದು. ಇಲ್ವಲ್ಲ, ನಾವ್ಯಾವ ಕಾಣಿಕೆನೂ ಕೊಟ್ಟಿಲ್ಲ. ಅಷ್ಟು ಮಾತ್ರ ಅಲ್ಲ, ಕೊಟ್ಟಿರೋದ್ನ ಯಾವುದೇ ಕಾರಣಕ್ಕೂ ಯಾರಿಗೂ ಹೇಳ್ಬೇಡಿ ಅಂತ ಹೇಳಿದ್ರಲ್ಲ. ದಯಾ, ನೀ ಏನಾದ್ರು ಇವರ ದೇವಸ್ಥಾನಕ್ಕೆ ಕಾಣಿಕೆ ಕೊಟ್ಟಿದೀಯಾ? ಇಲ್ಲಪ್ಪ ಅರ್ಚಕರೇ, ನೀವು ದಾರಿ ತಪ್ಪು ಬಂದಿದ್ದೀರಾ ಅಂತ ಕಾಣಿಸುತ್ತೆ. ಯಾರಿಗೂ ಹೋಗ್ಬೇಕಾದ ಆಹ್ವಾನನ ನಮಗ್ ತಂದಿದ್ದೀರಾ? ಇಲ್ಲ ಸ್ವಾಮಿ, ಇದು ಸೀತಾರಾಮಯ್ಯ ಅವ್ರ ಮನೆ ತಾನೆ. ಹಾ, ನಾನೇ ಸೀತಾರಾಮಯ್ಯ. ನಮ್ಮ ದೇವಸ್ಥಾನಕ್ಕೆ 3 ಲಕ್ಷ ಬಂದಿರೋದು ನಿಮ್ಮ ಕುಟುಂಬದಿಂದಲೇ ಸ್ವಾಮಿ. ನಮಸ್ಕಾರ. ನಮಸ್ಕಾರ. ನಾನು ಅನಾಥಾಶ್ರಮದಿಂದ ಬಂದಿದ್ದೀನಿ. ರಸೀದಿ ತಗೊಳ್ಳಿ. ಇದ್ಯಾವ ಸ್ವಾಮಿ ರಸೀತಿ? ಅದೇ ಮಕ್ಕಳು ಪುಸ್ತಕ ಬಟ್ಟೆಗೆ ಅಂತ 4 ಲಕ್ಷ ರೂಪಾಯಿ ಕೊಟ್ಟಿದ್ರಲ್ಲ, ಹೆಸರು ಕೂಡ ಹಾಕ್ಬಿಡಿ ಅಂತ ಹೇಳಿದ್ರೆ ಅದನ್ನ ಮಾಡಿಟ್ರು. ರಸೀದಿನಾರು ಕೊಟ್ಟು ಬನ್ನಿ, ಯಾವ್ದಾದ್ರು ಟ್ಯಾಕ್ಸ್ಗೆ ಲೆಕ್ಕಕ್ಕೆ ಬೇಕಾಗುತ್ತೆ ಅಂತ ಕೊಟ್ಟು ಬನ್ನಿ. ನಮಸ್ಕಾರ ಸ್ವಾಮಿ. ಕೋರಮಂಗಲದ ರುದ್ರಾಶ್ರಮದಿಂದ ಬರ್ತಾ ಇದ್ದೀನಿ. ನಾವು ಕೊಟ್ಟ 4 ಲಕ್ಷದಲ್ಲಿ 6 ಜನಕ್ಕೆ ಆಟೋ ಪ್ರಚಾರ ಮಾಡಿದ್ದೀವಿ. ಎಲ್ಲರೂ ಚೆನ್ನಾಗಿದ್ದಾರೆ. ಮರಳಿ ಬಂದ ಕಾರ್ಯಕ್ರಮ ಮಾಡ್ತಾ ಇದ್ವಿ. ಅದಕ್ಕೆ ತಾವು ಮುಖ್ಯ ಅತಿಥಿಗಳಾಗಿ ಬರಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಅಲ್ಲ ಸ್ವಾಮಿ, ಇಷ್ಟೊಂದು ಹಣನ ನಮ್ಮನೆ ಕಡೆಯಿಂದ ನಿಮಗೆ ಕೊಟ್ಟವ್ರು ಯಾರು? ಬಲಿಗೆ ಕೊಡೋ ದಾನ ಎಡೆಗೆ ಗೊತ್ತಾಗಬಾರ್ದು ಅನ್ನೋದು ದೊಡ್ಡ ಮನಸ್ಸು ನಿಮ್ದು. ಏನ್ ಬೇಜಾರು ಮಾಡ್ಕೋಬೇಡಿ, ನಾವು ಜನಗಳಿಗೆ ತಿಳಿಸ್ಬೇಕು ಅಂತ ನಮ್ಮ ಆಸೆ. ಬರೋವಾಗ ಗಾಯತ್ರಮ್ಮನ ಕರ್ಕೊಂಡ್ಬಿಡಿ. ಅತ್ತೆ, ಅಯ್ಯೋ ನೀವಾ? ನೀವೆಲ್ಲ ಯಾಕೆ ಇಲ್ಲಿಗೆ ಬರಕ್ ಹೋದ್ರಿ? ಗಾಯತ್ರಿ, ಇವರೆಲ್ಲ ನಿನ್ಗೆ ಗೊತ್ತಾ? ಅದು ಇರೋ ವಿಷಯ ಹೇಳು. ಅದು ಏನಿಲ್ಲ ಅತ್ತೆ, ನಮ್ ಮನೆಗೆ ಒಂದಾದ್ಮೇಲೆ ಒಂದ್ ಸಂಕಟ ಬರ್ತಾನೆ ಇತ್ತಲ್ವಾ. ಮೊದ್ಲು ನನ್ ಗಂಡಂದಾಯ್ತು, ಆಮೇಲೆ ವಸುದ, ಆಮೇಲೆ ರಾಘವ. ಇದೆಲ್ಲ ನಿವಾರಣೆ ಆಗ್ಬೇಕು ಅಂತ ನಾನು ದಾನ ಕೊಡೋಣ ಅಂತ ಇದ್ದೆ. ಹಾಗೆ ಮಾವಯ್ಯನವ್ರ ಮರ್ಯಾದೆಗೂ ಧಕ್ಕೆ ಬರಬಾರ್ದು ಅಂತ ಅನ್ಕೊಂಡೆ. ಎಲ್ಲೋ ಒಂದಷ್ಟು ಜನ ಹಾರೈಸಿದ್ರೆ ನಮ್ ಕುಟುಂಬ ಚೆನ್ನಾಗಿರತ್ತಲ್ವಾ. ಅದಕ್ಕೆ ಯಾರನ್ನು ಕೇಳ್ದೆ ನಾನು ಆ 10 ಲಕ್ಷನ ದಾನ ಕೊಟ್ಟುಬಿಟ್ಟೆ. ತಲೆ ಮೇಲೆ ಬಂದಿರೋ ಅಪಾದನೆನ ಈ ರೀತಿ ತೊಳ್ಕೊತಿದ್ದಾಳೆ. ಆದ್ರೆ ದಾನ ಮಾಡಿದ್ದನ್ನ ಯಾರಿಗೂ ಹೇಳ್ಬಾರ್ದು ಅಂತ ಅಂತಾರೆ. ಅದಕ್ಕೆ ಇವತ್ತು ಕೀರ್ತಿಯ ಮಿಸಲೇನಿಯಸ್ ಖರ್ಚು ಬಗ್ಗೆ ಕೇಳಿದಾಗ ನಮ್ಗೆ ಉತ್ತರ ಕೊಡಕ್ ಆಗ್ಲಿಲ್ಲ. ನಾನ್ ಮಾಡಿದ ಒಳ್ಳೆ ಕೆಲ್ಸನೂ ಕೆಟ್ಟ ಸ್ವರೂಪ ಪಡ್ಕೊಂಡ್ಬಿಡ್ತಲ್ಲ ಅಂತ ತುಂಬಾ ಬೇಜಾರಾಯ್ತು. ಅದಕ್ಕೆ ಅಳು ಬಂದ್ಬಿಡ್ತು. ಏನು ಉತ್ತರ ಕೊಡಕ್ಕಾಗ್ದೆ ಓಡ್ ಹೋಗ್ಬಿಟ್ಟೆ. ದಯವಿಟ್ಟು ನನ್ನ ಕಡೆಯಿಂದ ತಪ್ಪಾಗಿದೆ, ಕ್ಷಮಿಸ್ಬಿಡಿ. ಛೇ, ಇದನ್ ಯಾರಮ್ಮ ತಪ್ಪು ಅಂತಾರೆ? ಅಕಸ್ಮಾತ್ ಅದನ್ನ ತಪ್ಪು ಅಂದ್ರೆ ಅದು ಹೇಳ್ದವ್ರು ತಪ್ಪಾಗುತ್ತೆ. ನೀನ್ ತುಂಬಾ ಒಳ್ಳೆ ಕೆಲಸ ಮಾಡಿದ್ಯಮ್ಮ. ಗಾಯತ್ರಿ, ಈ ಮನೆಗೋಸ್ಕರ ಇಷ್ಟು ಒಳ್ಳೆ ಕೆಲಸ ಮಾಡಬೇಕು ಅಂತ ನಿನ್ಗನ್ಸಿದ್ರೆ ಯಾರಮ್ಮ ಬೇಡ ಅಂತಾರೆ? ಇದ್ರಲ್ಲಿ ನನ್ ಸ್ವಾರ್ಥನೂ ಇತ್ತು. ನನ್ಗೆ ಮೊದ್ಲಿನ ಕೇಶವ್ ಬೇಕಾಗಿತ್ತು, ಅದಕ್ಕೆ ಹೀಗೆಲ್ಲ ಮಾಡ್ದೆ. ಅವ್ರ ಒಳ್ಳೇದಕ್ಕೆ ನಾನು ಈ ಕೆಲ್ಸ ಮಾಡಿದ್ದು. ಆಮೇಲೆ ಈ ಕುಟುಂಬನೂ ನನ್ ಮನ್ಸಿಗೆ ಸೇರ್ಕೋತು. ಹೆಣ್ಣಿನ ಮನ್ಸಲ್ಲಿ ಬರೋದು ಮೊದ್ಲು ಗಂಡ, ಆಮೇಲೆ ಕುಟುಂಬ. ತುಂಬಾ ಒಳ್ಳೆ ಕೆಲಸ ಮಾಡ್ದೆ ಗಾಯತ್ರಿ. ನೀವೆಲ್ಲರೂ
ನಮ್ಮ ಕಾರ್ಯಕ್ರಮಕ್ಕೆ ಬರಬೇಕು? ದಯವಿಟ್ಟು ಕ್ಷಮಿಸಿ. ಕೊಟ್ಟ ದಾನದಿಂದ ಕೆಲಸ ಆಗೋದು ಮುಖ್ಯನೇ ಹೊರತು ಕೊಟ್ಟೋರ್ನ ಕರೆದು ಸನ್ಮಾನ ಮಾಡೋದಲ್ಲ. ಈ ಮನೆಯವ್ರ ಪರವಾಗಿ ನಾನು ಹೇಳ್ತಾ ಇದ್ದೀನಿ, ನಾವಲ್ಲಿಗೆ ಭಕ್ತರಾಗೋ ಅಥವಾ ಸಾಮಾನ್ಯವಾಗಿ ನಿಮ್ನ ಭೇಟಿಯಾಗಕ್ ಬರ್ತೀವಿ ಹೊರತು ಅತಿಥಿಗಳಾಗಲ್ಲ. ನಿಮ್ ಕಾರ್ಯಕ್ರಮನ ನೀವ್ ಮಾಡ್ಕೊಳ್ಳಿ, ನಾವು ಬರೋದಿಲ್ಲ. ಅಲ್ಲಿಗೆ ಹೋಗಿ ಚೆಕ್ ಮಾಡೋ ಅವಕಾಶನೂ ಅಳಿಸ್ ಹಾಕಿದ್ಲು. ಪರವಾಗಿಲ್ಲ ಅಂಜಲಿ, ತುಂಬಾನೇ ಜಾಣ್ತನದಿಂದ ಹೆಜ್ಜೆ ಇಡ್ತಿದ್ಯಾ. ಸರಿಯಾಗಿ ಹೇಳಿದೆ. ಮನೆ ತನಕ ಬಂದು ಕರೆದಿದ್ದಕ್ಕೆ ಧನ್ಯವಾದಗಳು. ಮಾರುತಿ, ಅತಿಥಿಗಳಿಗೆ ಇಲ್ಲ ಇಲ್ಲ, ನಮ್ಗೇನು ಬೇಡ. ನಿಮ್ಮ ಆಶೀರ್ವಾದ ಒಂದಿದ್ರೆ ನಮಗಷ್ಟೇ ಸಾಕು. ಅಯ್ಯೋ, ಇದ್ರಲ್ಲಿ ನಮ್ಮ ಆಶೀರ್ವಾದ ಏನ್ ಬಂತು? ಎಲ್ಲ ದೇವರ ಆಶೀರ್ವಾದ. ಸರಿ, ನನಗೆ ಕೆಲಸ ಇದೆ, ನಾನು ಬರ್ತೀನಿ. ಅಂತೂ ಯಾರೋ ಒಬ್ರು ಎದ್ದ ಸಣ್ಣ ಅನುಮಾನಕ್ಕೆ ಸರಿಯಾದ ಉತ್ತರ ಸಿಕ್ತು. ಕೀರ್ತಿ, ನಿನಗೆ ಹುಷಾರಿಲ್ಲದೆ ಇರ್ಬೇಕಾದ್ರೆ ನಾನು ಹರಕೆ ಹೊತ್ಕೊಂಡಿದ್ದೆ. ಪೂಜೆ ಮಾಡಿಸ್ಕೊಂಡು ಬಂದಿದ್ದೀನಿ. ಪ್ರಸಾದ ಕೊಡ್ತೀನಿ ಬಾ. ಗಾಯತ್ರಿ, ಐ ಆಮ್ ಸಾರಿ ಗಾಯತ್ರಿ. ಯಾವ್ದಕ್ಕೆ? ಇಷ್ಟಕ್ಕೂ ತಪ್ಪು ಮಾಡಿಲ್ದಿರೋರು ಸಾರಿ ಕೇಳಬಾರ್ದು ಕೇಶವ್. ನೀನನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ ಕೂಡ ತಪ್ಪು ತಾನೆ. ಬಹುಶಃ ನಾನೇ ಸರಿ ಇಲ್ಲ ಅನ್ಸುತ್ತೆ ಗಾಯತ್ರಿ. ಛೆ, ಹಾಗ್ಯಾಕೆ ಹೇಳ್ತೀರಾ? ನೀವ್ ಸರಿಗಿರೋದ್ರಿಂದ ತಾನೆ ನಂಗೆ ಈ ಮನೇಲಿ ಒಂದ್ ನೆಲೆ ಸಿಕ್ಕಿರೋದು, ನಾನ್ ನೆಮ್ಮದಿಯಾಗಿ ಜೀವನ ಮಾಡ್ತಾ ಇರೋದು. ನಿಮ್ಮಿಂದ ನಾನಾಗಿದ್ದೀನಿ ಕೇಶವ್. ಹಾಗಲ್ಲ ಗಾಯತ್ರಿ, ನೀನು ನನ್ನ ಮೇಲೆ ಸಿಟ್ಟು ಮಾಡ್ಕೊಂಡಾಗ, ನನ್ನ ಮನಸ್ಸನ್ನ ಅರ್ಥ ಮಾಡ್ಕೊಳ್ದೆ ನೀನ್ ನನ್ನನ್ನ ಬಾಯಿಗೆ ಬಂದಾಗೆಲ್ಲ ಅಂದಾಗ ನಾನು ನಿನ್ ಮೇಲೆ ಎಷ್ಟು ಸಿಟ್ಟು ಮಾಡ್ಕೊಂಡಿದ್ದೆ ಗೊತ್ತಾ? ಅಯ್ಯೋ ದೇವ್ರೆ, ಯಾಕಪ್ಪ ನನಗಿಂತ ಹೆಂಡತಿ ಸಿಕ್ಲು, ಇವಳಿಂದ ದೂರ ಆಗೋದಕ್ಕೆ ಒಂದು ಅವಕಾಶ ಮಾಡ್ಕೊಡು ಅಂತ ದೇವ್ರ ಹತ್ರ ಕೇಳ್ಕೊಂಡಿದ್ದೀನಿ ಗೊತ್ತಾ? ಬೊಗಳು, ಅದೇನ್ ಒಳಗಡೆಯಿಂದ ಬರ್ಬೇಕಾಗಿದ್ಯೋ ಬಂದ್ಬಿಡ್ಲಿ. ಬೊಗಳು ಅಲ್ಲ ಗಾಯತ್ರಿ, ನಿನಗೆ ನನ್ನ ಮೇಲೆ ಅದೆಷ್ಟು ಕನ್ಸರ್ತೆ. ನನಗೋಸ್ಕರ, ನನ್ನ ಒಳ್ಳೇದಕ್ಕೋಸ್ಕರ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ದೇವಸ್ಥಾನಗಳಲ್ಲಿ ನಿತ್ಯ ಪೂಜೆ ನಡೆಯೋಕೆ ನೋಡ್ಕೊಂಡಿಲ್ಲ. ನಿನಗೆ ನನ್ನ ಮೇಲೆ ಅದೆಷ್ಟು ಪ್ರೀತಿ ಇದೆ. ಅಯ್ಯೋ, ದುಡ್ಡು ಬಿಡಿ, ಅದಿವತ್ತಿರುತ್ತೆ, ನಾಳೆ ಹೋಗುತ್ತೆ. ಆದ್ರೆ ಸಂಬಂಧ, ಸಂಸಾರ, ಬಾಂಧವ್ಯ ಇವೆಲ್ಲ ನಮ್ ಜೊತೆ ನಿರಂತರವಾಗಿರತ್ತೆ. ಆದ್ರೆ ನನ್ಗೆ ಎಷ್ಟು ಬೇಜಾರಾಗ್ತಿದೆ ಗೊತ್ತಾ? ಹೋಗಿ ಹೋಗಿ ನೀನ್ ಮಾಡಿರೋ ಒಳ್ಳೆ ಕೆಲಸಗಳಿಗೆ ನಾನು ಅನುಮಾನಿಸೋ ಹಾಗೈತಲ್ಲ. ಏನು ಮಾಡಕ್ ಆಗೋದಿಲ್ಲ ಕೇಶವ್. ಆ ಕಾಲದಿಂದನೂ ಜನ ಮೊದ್ಲು ಒಳ್ಳೆದನ್ನ ಅನುಮಾನಿಸ್ತಾರೆ, ಆಮೇಲೆ ಅವಮಾನಿಸ್ತಾರೆ, ಕೊನೆಗೆ ಸನ್ಮಾನ ಮಾಡ್ತಾರೆ. ನಮ್ ಮನಸ್ಸಿಗೆ ನಾವ್ ಏನ್ ಮಾಡ್ತಾ ಇದೀವಿ ಅನ್ನೋ ಪ್ರಜ್ಞೆ ನಮಗಿದ್ರೆ ಸಾಕು. ಗಾಯತ್ರಿ, ನೀನು ನನ್ನ ಬಗ್ಗೆ ಎಂತ ಒಳ್ಳೆ ಫೀಲಿಂಗ್ಸ್ ಇಟ್ಕೊಳ್ತೀಯ. ಇದನ್ನೇ ಅರ್ಥ ಮಾಡ್ಕೊಳ್ಳದೆ ನಾನು ಸೋತಿರೋದು ಗಾಯತ್ರಿ. ನನ್ ಗಂಡ ಅಂತ ಒದ್ದಾಡ್ತಿರೋ ಹೆಂಡತಿ ಮನಸ್ಸನ್ನ ನೋಯಿಸ್ಬಿಟ್ಟೆ ಗಾಯತ್ರಿ, ನೋಯಿಸ್ಬಿಟ್ಟೆ. ಅದೇನ್ ಗಂಡ್ ಜಾತಿನೋ ನಿಮ್ದು. ತಾಳಿನ ಕಣ್ಣು ಗೊತ್ಕೊಂಡ್ರೆ ಸಾಕು, ನಾವ್ ಮಾಡಿರೋ ಕೆಟ್ಟದ್ದನ್ನೆಲ್ಲ ನೀವ್ ಮಾಡಿದ್ದು ಅನ್ಕೊಂಡ್ ಬಿಡ್ತಿರಲ್ಲೋ.